ಯಾರಾದ್ರೂ ಮೂಲೆಯಲ್ಲಿ ದಿನನಿತ್ಯ ಭ್ರಷ್ಟಾಚಾರನ ನಾವು ಕೇಳ್ತಾ ಇದ್ದೀವಿ. ಮೂಡ ಸೈಟ್ನಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಇವತ್ತಿನ ದಿನೇಶ್ ಶೆಟ್ಟಿ ಅವರಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ನಾವೆಲ್ಲ ನೋಡ್ತಾ ಇದ್ದೀವಿ. ಇವ್ರಿಗೇನು ಹೊಸದಲ್ಲ ಇದು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಷ್ಟೇ, ನಾಳೆ ನೀವು ಮನೆಗೆ ಹೋಗ್ತೀರಿ. ಇವರೇನೋ ತಿಂದು ಇನ್ನೊಂದು 2 ವರ್ಷ ಅಧಿಕಾರದಾಗ ಇರ್ತಾರೆ, ಆಮೇಲೆ ಎಂದೂ ಕಾಂಗ್ರೆಸ್ ಅಧಿಕಾರ ಬರಲಿ ರಾಜ್ಯದಾಗ. ಆದ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಯಾವ್ಯಾವ ಪಾರ್ಕ್ ಯಾವ್ಯಾವ ಏನೇನಾಗಿರೋದಂತ ದಾಖಲೆ ತಕ್ಷಣ ಹುಡ್ಕೊಳ್ಬೇಕು. ಯಾಕಂದ್ರೆ ಇವ್ರು ಇನ್ನೊಂದ್ 2 ವರ್ಷ ಇರ್ತಾರೆ. ಇನ್ನೊಂದ್ 2 ವರ್ಷ ಮತ್ತೆ ಯಾರ್ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಮನೆಗೆ ಹೋಗ್ಬೇಕು, ಈ ಆದೇಶ ವಜಾ ಆಗ್ಬೇಕು. ಅಧಿಕಾರಿಗಳು ಯಾರು ತಪ್ಪು ಮಾಡಿರೋ ತಿದ್ಕೊಂಡು ಸರಿಯಾಗಿ ನಡ್ಕೊಂಡ್ರೆ ಸಹಿ, ಇಲ್ಲದ್ರೆ ನೀವು ಕೂಡ ಮನೆಗೆ ಹೋದು ಖಂಡಿತವಾಗಿ ಆಗುತ್ತದು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ದಿವಸದ ಹೋರಾಟ ಅಲ್ಲ. ಇವತ್ತು ದಿನೇಶ್ ಶೆಟ್ಟಿ ಬರೀ ಪೇಪರ್ ಅವತಾರ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತು ನೀವು ಮಾಡಿದಂತ ಅನಾಚಾರ, ಇವತ್ತು ಹಲ್ಕ ಕೆಲಸ ಇವತ್ತು ನಮ್ಮ ಕೈ ಮುಂದೆ ಇದೆ, ನಿಮಗೆ ತೋರಿಸ್ತಾ ಇದ್ದೇವೆ. ಈಗಲೇ ಎಚ್ಚೆತ್ಕೊಂಡು ಏನು ಸಾರ್ವಜನಿಕ ಆಸ್ತಿಯನ್ನ ರೀತಿಯನ್ನು ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಆದ್ರೆ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಅಧಿಕಾರಿ ವರ್ಗರಿಗೆ ಒಂದು ಮಾತು ಹೇಳಿ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಆಗಿಲ್ಲ ಅಂತ ಹೇಳಿಕ್ಕೆ ತಮಗೆ ಬಯಸ್ತೇನೆ. ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥವರಲ್ಲ ನೀವು. ಶ್ರೀಮಂತರ ಪರವಾಗಿ ಇವತ್ತು ಶಾಮೀಲ್ ಸರ್ವೆ ನಂಬರನ್ನು ಅನುಮೋದನೆ ಕೊಟ್ಟಿದ್ದೀರಾ. ನಿನ್ನೆ ಒಂದು 2 ಕಮಿಷನರು ಪತ್ರಿಕಾಗೋಷ್ಠಿ ಮಾರಾಟಪಟ್ಟಿಗೆಲ್ಲ ಏರಿರ್ತಕ್ಕಂಥ ತೀರ್ಪು ಕೂಡ ಬರುತ್ತೆ. ಆದಷ್ಟು ತಾವು ನಿವೇಶನ ಏನಾದರೂ ಪಾರ್ಕಿಗೆ ಸಾರ್ವಜನಿಕರ ಉದ್ದೇಶಕ್ಕೆ ಬೆಳೆ ಹೋದ್ರೆ ಬರುವಂತ ದಿನಗಳಲ್ಲಿ ಇನ್ನೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಮುಖ ಮುಖಂಡ್ರೆ ಈ ದಿವಸ ಹರಿಹರ ದಾವಣಗೆರೆ ಇಲ್ಲಿ ನಮ್ಮ ಜಿಲ್ಲೆಯ ಆ ಪಕ್ಷದಲ್ಲಿ ನಮ್ಮವರೇ, ನಮ್ಮ ಕಾರ್ಯಕರ್ತರಲ್ಲೂ ಇದ್ದಾರೆ ಅಂದ್ರೆ ಆ ಪಕ್ಷದಲ್ಲಿ ದುಡಿತಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಸಿಗ್ತಕ್ಕಂಥ ಸವಲತ್ತನ್ನ ಎಲ್ಲಿಂದ ಯಾವುದಿನಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ಅತಿರೇಕವಾಗಿರ್ತಕ್ಕಂಥವರ ಪರಿಸ್ಥಿತಿ. ಬಹುಶಃ ಜಿಲ್ಲಾ ಮಂತ್ರಿಗಳು ಕೂಡ ಮಹಾನಗರ ಪಾಲಿಕೆ ಎಲ್ಲೆಲ್ಲಿ ಸಾಧ್ಯ ಆಯ್ತು ಆಯಕಟ್ಟಿನ ಜಾಗದಲ್ಲಿ ತಮ್ಗೆ ಬೇಕಾಗಿರ್ತಕ್ಕಂಥವ್ರನ್ನ ನಿಯುಕ್ತಿಗೊಳಿಸೋದ್ರ ಮುಖಾಂತರ ಬಹುಶಃ ಇದೊಂದು ಲೂಟಿತನ ಮಾಡ್ತಕ್ಕಂಥ ಪ್ರವೃತ್ತಿ ಅಂತ ಪಕ್ಷ ಉಳಿಸ್ಬೇಕು ಅಂತಕ್ಕಂಥ ನಮ್ಮೆಲ್ಲ ಪ್ರಮುಖರಂತ ನಿಷ್ಠಾವಂತ ಕಾರ್ಯಕರ್ತರು ಈ ಜಿಲ್ಲೆನಲ್ಲಿ ಇದ್ದಾರೆ. ಯಾರೋ ಹೊಂದಾಣಿಕೆ ಆಗಿದ್ದಾರೆ ಅಂತ ಇಂಥ ಕೆಲಸಗಳು ಬಯಲಿಗೆ ಬರಲ್ಲ ಅಂತೇಳಿ ನೀವೇನಾದ್ರು ಮಾಡಿಗಳಲ್ಲಿ ನಾವು ಮಾಡಿದ್ವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ